ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಇಂದು ಬೆಳಗಾವಿ ನಗರ ಹಾಗೂ ಗ್ರಾಮೀಣ ಜಿಲ್ಲಾ ಮತ್ತು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಮತ್ತು ಲೋಕಸಭಾ ಬೆಳಗಾವಿ ಕ್ಷೇತ್ರಗಳ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕೈ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಕೇಳ್ತೀವಿ, ಅವ್ರನ್ನ ಯಾರು ಬಂದಿಲ್ಲ ಅಂತಾರ, ಅವ್ರು ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಅಂತ ಸ್ಪಂದನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಯೋಜನೆ ನಾನು ಯೋಜನೆ ತಿಳಿದಾರೆ ಅಷ್ಟೇ. ಅವ್ರು ಕೇಂದ್ರ ಯಾವುದೇ ಮಾಡ್ತಿದ್ವು ಅಂತ ಯಾವುದೋ ಯೋಜನೆ ಒಂದೇ ತಿಳಿದಾರೆ ಹೊರತಾಗಿ ಅವ್ರ ಕಾರ್ಯಕರ್ತರ ಜೊತೆಗಾಗಲಿ ಮುಖಂಡರ ಜೊತೆ ಅವ್ರ ಸಂಪರ್ಕ ಭಾಳ ಕಡಿಮೆ ಇದೆ. ಸೊ ಅದು ಅವ್ರ ಪಾರ್ಟಿ ಆಂತರಿಕ ವಿಚಾರ, ಅದು ಹೆಂಗೆ ಅವರು ಮಾಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವು ಹೋದಾಗ ಮಾತ್ರ ಅವ್ರ ಬಗ್ಗೆ ಇಷ್ಟು ಮೈನಸ್ ಪಾಯಿಂಟ್ಗಳನ್ನು ನಾ ಅಬ್ಸರ್ವೇಷನ್ ಮಾಡಿದ್ವಿ. ಸರ್, ಈಗ ಗೆಲ್ಲುವಂಥ ಬಿಜೆಪಿಗೆ JDS ಜೊತೆ ಮೈತ್ರಿ ಅನಿವಾರ್ಯ ಅದು ಅವ್ರ ಪಾರ್ಟಿ ಮುಖಂಡರ ಅವ್ರ ಪಕ್ಷ ತೀರ್ಮಾನ. ಈಗ ನಾವು ಸೋಲ್ತಾರೋ ಗೆಲ್ತಾರೋ ಪ್ರಶ್ನೆ ಇಲ್ಲ. ನಾವು ಯಾರ ಬಗ್ಗೆ ಆರೋಪ ಮಾಡ್ಲಿಕ್ಕೆ ಹೋಗಲ್ಲ, ಅದನ್ನೇನು ಹೇಳಲಿಕ್ಕೆ ಹೋಗಿ ನಮ್ದು ಅಷ್ಟೇ. ನಾವೇನು ಕೆಲಸ ಮಾಡಿದ್ವಿ, ಇಷ್ಟು ಮಾಡಿದ್ವಿ, ಇಷ್ಟು ನಮ್ಮನ್ನು ನೋಡಿ ಅದು ಅಷ್ಟೇ ಹೇಳೋರು ನಾವು. ಅವ್ರು ಹಂಗೆ ಹಿಂಗೆ ಅವ್ರನ್ನ ಬೈಕೋತ ಏನು ನಾವು ಹೋಗೋದಲ್ಲ. ಅವ್ರು ಯಾಕೆ ಸೇರ್ಯಾರ ಅವ್ರನ್ನ ಕೇಳ್ಬೇಕು. ನೀವು ಯಾಕೆ ಸೇರಿದ್ರೆ ನೀವು ಪ್ರಶ್ನೆ ಮಾಡ್ಬೇಕು, ಅದು ಅವ್ರು ನಮ್ಮನ್ನಲ್ಲ ಮಾಡಿಲ್ಲ. ಇದು ಪ್ರಶ್ನೆ ಉದ್ಭವಿಸೋದ ಎಲ್ಲ ಸಂಖ್ಯೆ 273 ಬಂದ ಮ್ಯಾಗಿದೆಲ್ಲ ಲೆಕ್ಕಾಚಾರ. ನಾವು ಯಾರು ಕೂಡ ಘೋಷಣೆ ಮಾಡಿಲ್ಲ. ಪ್ರಣಾಳಿಕೆಯಲ್ಲಿ ಮತ್ತೊಂದು ಅಂಶವನ್ನು ಹಾಕಿದಂತಿಲ್ಲ, ನೀವು ಪಕ್ಷಾಂತರ ಕಾಯ್ದೆಯನ್ನ ಮತ್ತಷ್ಟು ಬಲಪಡಿಸ್ತೀವಿ ಅಂತ ಅನ್ನೋದೊಂದು ಅದರೊಳಗಡೆ ಪ್ರಣಾಳಿಕೆ. ಈಗಿರುವಂಥ ರಾಜಕೀಯ ಸ್ಥಿತಿಯಲ್ಲಿ ನೋಡಿದರೆ ಸರ್, ಈ ಕರ್ನಾಟಕದ ಅಥವಾ ಈ ದೇಶದ ಈಗಾಗಲೇ ಆ ಪ್ರಣಾಳಿಕೆ ಪಕ್ಷಾಂತರ ಕಾಯ್ದೆ ಮತ್ತಷ್ಟು ಬಲಿಷ್ಠ ಆಗಬೇಕು ಅನ್ನುವಂಥ ಒಂದು ವಿಚಾರ ನಾವು ಆಗಬೇಕು. ನಮ್ಮ ವಿಚಾರ ಹೆಂಗಿದೆ ಅಂದರೆ, ಅವ್ರು ರಾಜೀನಾಮೆ ಕೊಟ್ಟರೆ ಎರಡನೇ ನಾವು ಎಲೆಕ್ಟ್ ಆಗಬೇಕು, ಮರು ಚುನಾವಣೆ ಬರಬಾರ್ದು. ನಮ್ಮ ಚಿಂತನೆ ಹೆಂಗಂದರೆ, ಈಗ ನೀವು ರಾಜೀನಾಮೆ ಕೊಟ್ಟರೆ ಎರಡನೇ ನಾವು ಬರ್ದಾವ ಅಲ್ಲಿ MLA ಆಗಬೇಕು. ಚುನಾವಣೆ ಬರೋದಂಥ ಹಂತ ಕಾಯ್ದಿತ್ತಂದರೆ ಇದೆಲ್ಲ ಕಡಿವಾಣ ಆಗುತ್ತೆ ಪಕ್ಷಾಂತರ. ಸರ್, ಚಿಕ್ಕೋಡಿ ಒಳಗೆ 5 ಕ್ಷೇತ್ರಗಳು ಕಾಂಗ್ರೆಸ್ ಇದೆ, 3 ಕ್ಷೇತ್ರಗಳು BJP ಇದೆ. ಇದ್ರ ಪ್ರಕಾರ ನೀವು ಸರ್ವೆ ಇರುತ್ತಲ್ಲ ನಿಮ್ಗೆ ಎಷ್ಟು ಮತದಿಂದ ನೀವು ಗೆಲ್ಲೋದು ಅಂತ ಈ ಸಂದರ್ಭದಲ್ಲಿ ಗೆಲ್ತೀವಿ ಅಂತ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ಅದು ಇನ್ನೂ ಹೇಳಲಿಕ್ಕೆ ಇನ್ನೂ 30 ದಿವಸ ಚುನಾವಣೆ ಇದೆ. 30 ಡೇಸ್, ಮೋರ್ ದೆನ್ 30 ಡೇಸ್. ನಾವು ಎಷ್ಟು ಕೆಲಸ ಸೀರಿಯಸ್ ಆಗಿ ಮಾಡ್ತೀವಿ, ಎಷ್ಟು ಕಾರ್ಯಕರ್ತರ ಕೆಲಸ ಮಾಡಿದ್ರು ಅದ್ರ ಮ್ಯಾಗೂ ಲೀಡು. ಈ ಸದ್ಯ ಗೆಲ್ತೀವಿ ಅಂತ ಅಷ್ಟೇ ಹೇಳ್ಬೋದು ಅಷ್ಟೇ. ಅದ್ರ ಬಗ್ಗೆ ಭಾಳಷ್ಟು ಆರೋಪ ಅವಾಗಿಂದ ಕೇಳಿ ಬರ್ತಾರೆ. ಇನ್ನು ಇದೇ ಮುಂದೆ ಕೂಡ ಹಾಗೆ ಅದು ಆರೋಪ ಮುಂದುವರಿತಾನೆ ಇರ್ತಾರೆ. ಎಲ್ಲೋ ಒಂದು ಕೇಂದ್ರ ಸರ್ಕಾರ ED IT ಇವುಗಳನ್ನು ಬಿಟ್ಟು ನಿಮ್ಗೆ ಹೆದರ್ಸ್ತಾ ಇದೆ. ಒಂದು ಕಡೆ ದೆಹಲಿಗೆ ಮುಖ್ಯಮಂತ್ರಿಗೆ ಅರವಿಂದ್ ಕೇಜ್ರಿವಾಲ್ನ ಬಂಧಿಸ್ತಾರೆ, ಅದೇ ಥರನಾಗಿ ಜಾರ್ಖಂಡ್ ಮುಖ್ಯಮಂತ್ರಿಯನ್ನು ಬಂಧಿಸ್ತಾರೆ. ಈ ಥರನಾಗಿ ಈ ವಿರೋಧ ಪಕ್ಷಗಳನ್ನ ಹೆದರಿಸೋ ಕೆಲಸವನ್ನು ಈ BJP ಮಾಡ್ತಾ ಇದೆ. ಕಳೆದ 5 ವರ್ಷಗಳಿಂದ ಜಾಸ್ತಿ ಆಗಿದೆ. ಕಳೆದ 5 ವರ್ಷಗಳಿಂದ ಇದೇನು ಹೊಸದಲ್ಲ. ಸುಮಾರು ಯಾರ್ಯಾರ ಮ್ಯಾಗ ಅವ್ರು ಆರೋಪ ಮಾಡಿದ್ರು ಅವರೆಲ್ಲ BJP ಸೇರಿದ ಮ್ಯಾಗ ಅದೆಲ್ಲ ಅಷ್ಟಕ್ಕೆ ಸ್ಥಗಿತಗೊಳ್ತಾರೆ. ಅವ್ರ ಮ್ಯಾಗ ಮುಂದೆ ಯಾವುದೇ ತನಿಖೆ ಮಾಡಿಲ್ಲ. ಯಾರು ಹೊಸಬರದಾರ ಅವ್ರನ್ನೆಲ್ಲ ಹಿಡಿಯುವಂಥ ಪ್ರಯತ್ನ ನಡೀತಾನೆ ಇದೆ. ಈ ಸಾರಿ ಚುನಾವಣೆ ಯಾವ ಥರ ತೆಗೆದುಕೊಂಡು ಹೋಗ್ತಾರೆ ಸರ್? BJP ಅಗೇನಿಸ್ಟ್ ಆಗಿ ಹೋಗ್ತೀರಾ ಅಥವಾ ಜನರು ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳಿ ಹೋಗ್ತೀರಾ? BJP ನಿಮ್ಮದೇ ಆದಂಥ ಗರ್ಗರ ಗ್ಯಾರಂಟಿ ಮತ್ತು ಪಂಚ ಗ್ಯಾರಂಟಿ ಇಟ್ಕೊಂಡು ಹೋಗ್ತೀರಾ? ನಮ್ಮ ಪಕ್ಷದ ಅಭಿವೃದ್ಧಿ ಗ್ಯಾರಂಟಿ, ನಾವು ಅವ್ರಿಗೆ ಕೊಟ್ಟಂಥ ಸೇವೆ, ಕಳೆದ 30 ವರ್ಷಗಳಲ್ಲಿ ನಾವು ವೈಯಕ್ತಿಕವಾಗಿ ಮಾಡಿದಂಥ ಸೇವೆ ಮೇಲೆ ನಾವು ಮತಗಳನ್ನು ಕೇಳ್ತೀವಿ ಹೊರತಾಗಿ BJP ಆಗಲಿ ಮೋದಿ ಅವರಾಗಲಿ ಇಲ್ಲಿ ಚುನಾವಣೆ ಪ್ರಶ್ನೆ ನಮಗೆ ಬರ್ತಾರೆ. ಇನ್ನೂ ಟೈಮ್ ಇದೆ. ಇನ್ನೂ 12 ನಂತರ ಪ್ರಾರಂಭ. ನಮ್ಮದು ನಾಮಪತ್ರ 19 ಮುಗಿಬೇಕು. ಆದ ನಂತರ ಸ್ಟಾರ್ಟ್ ಮಾಡಿ. ನಾನು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಆಶೀರ್ವಾದ ಮಾಡ್ತಾರೆ. ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೆ ಹೊರಕೋಟೆಗೆ ಆಗಲ್ರಿ. ತಿಂಗಳ 4,000 ರೂಪಾಯಿ ಕೊಡ್ತೀವಿ. ಒಂದು ಬಡ ಕುಟುಂಬಕ್ಕೆ 4,000 ರೂಪಾಯಿ ಕೊಡ್ತೀವಿ. 4,000ದಾಗ ಒಂದು ಜೀವನ ನಡೀತೈತಿ. ಒಬ್ಬರು ಗಂಡ ತೀರೋಗಿರ್ತಾನೆ, ಇಲ್ಲ ಮಕ್ಕಳು ಇರೋಲ್ಲ. ಅಂಥವ್ರಿಗೆ 4,000 ಯೂಸ್ ಆಗಲ್ಲ ಅಂದರೆ ಇವ್ರದ್ದು ಯಾವ ಕೆಲಸ ಅಭಿವೃದ್ಧಿ ಅನುಕೂಲ ಆಗ್ತಾರೆ ಹೇಳ್ಬೇಕು. ನಾವು ಇದನ್ನೇ ಹೇಳೋರಲ್ಲ. ಈಗ ಎಷ್ಟೋ ಕಡೆ ತಂದೆ ತಾಯಿನ ಹೊರಗಿಡ್ತಾರೆ ಮಕ್ಕಳು 60 ವಯಸ್ಸು ಆದ್ಮ್ಯಾಗೆ. 4,000 ರೂಪಾಯಿದಾಗ ಬದುಕಲಿಕ್ಕೆ ಅನುಕೂಲ ಆಗಲ್ಲವ್ರಿಗೆ. ಅದಕ್ಕಿಂತ ದೊಡ್ಡ ಅವ್ರಿಗೆ ಹೆಲ್ಪ್ ಏನು ಬೇಕು ಸರ್ಕಾರದಿಂದ? BJP ಹಂಗೆ ಹೇಳ್ತಾರೆ. ಅಲ್ಲಿಂದ ಅವ್ರು 10 ವರ್ಷ ಸುಳ್ಳು ಹೇಳಿದಾರೆ ಮತ್ತು ಸುಳ್ಳು ಹೇಳೋರು ಅವ್ರು ಹಂಗೆ ಹೇಳ್ತಾರೆ.